ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ನಿಮ್ಮ ಫೇವರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಗಿಲ್ಲಿ, ಕಾವ್ಯ, ರಘು ಮತ್ತು ಧನುಷ್ ಇವರ ಫ್ಯಾನ್ಸು ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಸಖತ್ತು ಟ್ವಿಸ್ಟ್ ಇರುತ್ತೆ, ಸಖತ್ತು ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ, ಗ್ಯಾರಂಟಿ, ಡ್ಯಾಮ್ ಶೂರ್. ಈ ವೀಕು ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ವೋಟಿಂಗ್ ರಿಸಲ್ಟ್ ನೋಡ್ತಾ ಇದ್ರೆ ಗುರು, ತುಂಬ ಟಫ್ ಆಗಿದೆ ವೋಟಿಂಗ್ ರಿಸಲ್ಟ್ಸ್ ಮಾತ್ರ. ಹತ್ತತ್ರನೇ ಇದ್ದಾರೆ, ಯಾರು ಬೇಕಾದರೂ ಹೋಗ್ಬೋದು. ಡೇಂಜರ್ ಝೋನಲ್ಲಿ ಸಾಲಾಗಿ ಬಂದು ಡೇಂಜರ್ ಝೋನಲ್ಲಿ ಕುತ್ಕೊಂಡಿದ್ದಾರೆ. ಟಾಪ್ ಅಂತ ಬಂದಾಗ ಸಖತ್ ವೋಟಿಂಗ್ ಬೀಳ್ತಾ ಇದೆ, ಸಖತ್ತಾಗಿ ಸೂಪರಾಗಿ ವೋಟಿಂಗ್ ಅನ್ನೋದು ನಡೀತಾ ಇದೆ. ನೋಡೋಣ, ಎಂಡ್ ಆಫ್ ದಿ ಡೇ ವೀಕೆಂಡ್ ಬಂದಾಗ ಯಾರು ಹೋಗ್ತಾರೆ ಏನು ಅನ್ನೋದು ಕ್ಲಿಯರ್ ಕಟ್ಟಾಗಿ ಒಂದು ಮಾಹಿತಿ ಗೊತ್ತಾಗುತ್ತೆ. ಈಗ ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಟೋಟಲ್ ಆಗಿ ಈ ವಾರ 10 ಜನ ನಾಮಿನೇಟ್ ಆಗಿದ್ದಾರೆ. ಎಕ್ಸೆಪ್ಟ್ ಗಿಲ್ಲಿ, ಕಾವ್ಯ, ರಘು ಮತ್ತು ಧನುಷ್, ಈ 4 ಜನ ಬಿಟ್ಟು ಇನ್ನು ಉಳಿದವರೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ವೋಟಿಂಗ್ ಮಾತ್ರ ಸಖತ್ತಾಗಿ ಬೀಳ್ತಾ ಇದೆ ಗುರು. ಬಾಟಮಲ್ಲಿ ಸಖತ್ ಚೇಂಜಸ್ ಬಂದಿದೆ ವೋಟಿಂಗಲ್ಲಿ. ಬಾಟಮ್ ಅಂತ ಬಂದಾಗ ಜಾನ್ವಿ ಇದ್ದಾರೆ ಗುರು. ಜಾನ್ವಿಗೆ ಕೇವಲ 3% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ನೆನ್ನೆ ರಿಷಾ ಇದ್ರು, ಇವತ್ತು ಜಾನ್ವಿ ಇದ್ದಾರೆ. ರಿಷಾ ಜಾನ್ವಿಗಿಂತೂ ಸ್ವಲ್ಪ ಮೇಲೆ ಇದ್ದಾರೆ, ಅವ್ರಿಗೂ ಕೂಡ 3% ವೋಟ್ ಅನ್ನೋದು ಬೀಳ್ತಾ ಇದೆ. ಇಬ್ಬರು ಕ್ಲೋಸ್ ಆಗಿದ್ದಾರೆ, ಏನು ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಅದಾದಮೇಲೆ ರಿಷಾ ಮೇಲೆ ಬಾಟಮಲ್ಲಿ ಧ್ರುವಂತ್ ಇದ್ದಾರೆ. ಧ್ರುವಂತ್ಗೆ 4% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ನೆನ್ನೆ ಧ್ರುವಂತ್ ಟಾಸ್ಕು ಎಲ್ಲ ಸ್ವಲ್ಪ ಸಖತ್ತಾಗಿ ಚೆನ್ನಾಗಿ ಆಟ ಆಡ್ದ. ನ್ಯೂಟ್ರಲ್ ಆಡಿಯನ್ಸ್ ಕೂಡ ಚೆನ್ನಾಗಿ ವೋಟ್ ಮಾಡಿದ್ದಾರೆ. ಧ್ರುವಂತ್ಗೆ ಸ್ವಲ್ಪ 1% ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. 4% ಆಫ್ ವೋಟಿಂಗನ್ನು ತಗೊಂಡು ಬಾಟಮಿಂದ 3ನೇ ಪ್ಲೇಸಲ್ಲಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಧ್ರುವಂತ್ ಮೇಲೆ ಬಾಟಮ್ ಅಂತ ಬಂದಾಗ ಅಭಿ ಇದ್ದಾರೆ ಗುರು. ಅಭಿಗೆ 6% ಆಫ್ ವೋಟ್ ಅನ್ನೋದು ಬಂದಿದೆ. ಪರವಾಗಿಲ್ಲ, ಅಭಿಗೆ ಚೆನ್ನಾಗಿ ವೋಟಿಂಗ್ ಅನ್ನೋದು ಬರ್ತಾ ಇದೆ. ಅಭಿ ಸ್ವಲ್ಪ ಹಿಂದೆ ಮಾತಾಡೋದನ್ನು ಕಡಿಮೆ ಮಾಡಿಕೊಂಡು ಟಾಸ್ಕ್ ಇದೇ ರೀತಿ ಚೆನ್ನಾಗಿ ಆಟ ಆಡಿಕೊಂಡು ಓಪನ್ ಅಪ್ ಆಗಿ ಇದ್ದರೆ ಅಭಿ ಕೂಡ ಸಖತ್ತಾಗಿ ವೋಟಿಂಗ್ ಬೀಳುತ್ತೆ. ಅಟ್ ಪ್ರೆಸೆಂಟು 6% ಆಫ್ ವೋಟ್ ಅನ್ನೋದು ಅಭಿಗೆ ಬೀಳ್ತಾ ಇದೆ. ಅಭಿ ಮೇಲೆ ರಾಶಿಕಾ ಇದ್ದಾರೆ. ರಾಶಿಕಾಗೆ 8% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ಸಖತ್ತಾಗಿ ಬೀಳ್ತಾ ಇದೆ ಗುರು ರಾಶಿಕಾ ಕೂಡ, ಯಾಕಂತಂದ್ರೆ ಟಾಸ್ಕು ಆಡ್ತಾ ಇದ್ದಾರೆ, ಸಖತ್ತಾಗಿ ಮಾತು ಆಡ್ತಾ ಇದ್ದಾರೆ. ರಾಶಿಕಾಗೆ ಚೆನ್ನಾಗಿ ವೋಟ್ ಬೀಳ್ತಾ ಇದೆ. ರಾಶಿಕಾಗೂ ಮತ್ತು ಸ್ಪಂದನಾಗೂ ಇಬ್ಬರಿಗೂ ಈಕ್ವಲ್ ಆಗಿ ವೋಟ್ ಬೀಳ್ತಾ ಇದೆ. ಸ್ಪಂದನ ಕೂಡ 8% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ಟೂ ಗುಡ್ ಅಂತ ಹೇಳ್ಬೋದು. ಸ್ಪಂದನ ಇನ್ನೂ ಸ್ವಲ್ಪ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಪ್ರೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಯಾಕಂತಂದ್ರೆ ಅವ್ರಿಗೆ ವೋಟ್ ಬ್ಯಾಂಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಇನ್ನು ಟಾಪ್ ಅಂತ ಬಂದಾಗ ಟಾಪಲ್ಲಿ ರಕ್ಷಿತಾ ಇದ್ದಾರೆ ಗುರು. ಯಾರು ಏನೇ ಅಂದ್ಕೊಂಡ್ರು ಕೂಡ ಇದು ಸತ್ಯ. ರಕ್ಷಿತಾ ಅವ್ರಿಗೆ 31%, 31% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ನೆನ್ನೆ 38-39% ಅಲ್ಲಿ ವೋಟಿಂಗ್ ಅನ್ನೋದು ಬೀಳ್ತಾ ಇತ್ತು. ಡ್ರಾಪ್ ಆಗಿದೆ ವೋಟು, ಅಂದರೆ ರಕ್ಷಿತಾಗೆ ಡ್ರಾಪ್ ಆಗಿಲ್ಲ ವೋಟು. ಬಾಟಮ್ ಅಲ್ಲಿರೋರಿಗೆ ಮತ್ತು ಬೇರೆಯವ್ರಿಗೆ ಇನ್ಕ್ರೀಸ್ ಆಗಿರೋದ್ರಿಂದ ಪರ್ಸೆಂಟೇಜು ಡೌನ್ ಆಗಿದೆ. ರಕ್ಷಿತಾಗೆ ಮಾತ್ರ ಭಯಂಕರವಾಗಿ ವೋಟ್ ಅನ್ನೋದನ್ನ ಆಗ್ತಾ ಇದ್ದಾರೆ ಫ್ಯಾನ್ಸ್ ಅನ್ನೋದು. ಸೂಪರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ಅಶ್ವಿನಿ ಮೇಡಮ್ ಇದ್ದಾರೆ. ಅಶ್ವಿನಿ ಮೇಡಮ್ ಕೂಡ ಸಕ್ಕದಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಗುರು. 17% ಇದೆ. ಅಶ್ವಿನಿ ಮೇಡಮ್ಮು ತುಂಬ ಸಕ್ಕದಾಗಿ ಬಿಗ್ ಬಾಸ್ಗೋಸ್ಕರ ಆಟ ಆಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಅವ್ರು ಆಟ ಆಡ್ತಾ ಇಲ್ಲ, ಬಿಗ್ ಬಾಸ್ TRPಗೋಸ್ಕರ ಆಟ ಆಡ್ತಾ ಇದ್ದಾರೆ. ತುಂಬ ಹ್ಯೂಜ್ ವೋಟಿಂಗ್ ಅನ್ನೋದು ಅಶ್ವಿನಿ ಮೇಡಮ್ಗೂ ಬೀಳ್ತಾ ಇದೆ. 17% ಆಫ್ ವೋಟ್ ಅನ್ನೋದು ಅಶ್ವಿನಿ ಮೇಡಮ್ಗೆ ಬೀಳ್ತಾ ಇದೆ. ನೆಕ್ಸ್ಟ್ ಥರ್ಡ್ ಪ್ಲೇಸಲ್ಲಿ ಬಂದಾಗ ಇಬ್ಬರು ಇದ್ದಾರೆ ಗುರು, ಟೈ ಆಗಿದ್ದಾರೆ ಥರ್ಡ್ ಪ್ಲೇಸ್ಗೆ. ಮಾಳು ಮತ್ತೆ ಸೂರಜ್ ಇಬ್ಬರು ಕೂಡ 10% ತಗೊಂಡು ಟೈ ಆಗಿದ್ದಾರೆ ಗುರು. ಮಾಳುಗೆ ಪಾಪ ಟಾಸ್ಕ್ ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಸಿಗ್ತಾ ಇಲ್ಲ, ಯಾರು ಚಾನ್ಸು ಕೊಡ್ತಾ ಇಲ್ಲ, ಯಾವ ಟೀಮ್ ಅವರು ಕೊಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಮಾಳುಗೆ ನೆನ್ನೆ ಚೆನ್ನಾಗಿತ್ತು ವೋಟಿಂಗು, ಇವತ್ತು ಸ್ವಲ್ಪ ಡಿಪ್ ಆಗಿದೆ, 10%ಗೆ ಬಂದು ಕೂತ್ಕೊಂಡಿದ್ದಾರೆ. ಇನ್ನು ಸೂರಜ್ ಅವ್ರಿಗೆ ನೋಡಿದ್ರೆ ಸಕ್ಕದಾಗಿ ಇಂಪ್ರೂವ್ಮೆಂಟ್ ಆಗಿದೆ ಗುರು. ನೆನ್ನೆಗಿಂತ ಇವತ್ತು ಸಖತ್ ಆಕ್ಟಿವ್ ಆಗಿದ್ದಾರೆ ಸೂರಜ್ ಫ್ಯಾನ್ಸು, ಸಕ್ಕದಾಗಿ ವೋಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಸೂರಜ್ ಮತ್ತು ಮಾಳು ಇಬ್ಬರು ಕೂಡ 10% ತಗೊಂಡು ಥರ್ಡ್ ಪ್ಲೇಸಲ್ಲಿ ಟೈ ಆಗಿದ್ದಾರೆ. ತುಂಬ ಸಖತ್ ಇಂಟ್ರೆಸ್ಟಿಂಗ್ ಆಗಿ ವೋಟಿಂಗ್ ಇದೆ. ಇವತ್ತು ಎಪಿಸೋಡ್ ಆದಮೇಲೆ ಇನ್ನು ವೋಟಿಂಗ್ ಅನ್ನೋದು ಯಾವ್ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ ಗುರು. ಇವತ್ತು ಮಾತ್ರ ಎಪಿಸೋಡ್ ಸಕ್ಕದಾಗಿರುತ್ತೆ, ನೋಡ್ಬೇಕು ಹೆಂಗಾಗುತ್ತೆ ಏನು ಅಂತ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.